ಸ್ವಾಮೀಜಿಗಳು ಸಹಜವಾಗಿ ಯಾರು ಅಧಿಕಾರದಲ್ಲಿಲ್ಲ, ಕೆಳಹಂತದವರಿಗೇನು ಅವಕಾಶ ಸಿಗಲಿ ಅಂತಕ್ಕಂಥ ಅವರ ಹಾರೈಕೆ. ಆದರೆ ಇಲ್ಲಿ ಒಂದು ಸಿಸ್ಟಮ್ ಇದೆ, ಹೈಕಮಾಂಡ್ ಅಂತಿದೆ, CLP ಅಂತಿದೆ. ಹೈಕಮಾಂಡ್ ಒಪ್ಪಿಗೆ ಪಡೆದು MLAಗಳು ಎಲ್ಲರೂ ಒಪ್ಪಿದ್ರೆ ಇದು ಸಾಧ್ಯತೆ ಇದೆ. ಆದರೆ CLPಯಲ್ಲಿ ಆಗಬೇಕಲ್ಲ, ಎಲ್ಲ ಶಾಸಕರು ಹೋಗ್ಬೇಕಲ್ಲ, ಹೈಕಮಾಂಡ್ ಹೋಗ್ಬೇಕಲ್ಲ. ಅವರು ಸ್ವಾಮೀಜಿಯವರ ಒಂದು ಆಸೆಗೆ ಅವರೊಂದು ಆಸೆ, ದಲಿತರೊಬ್ರು ಆಗಲಿ, ಹಿಂದುಳಿದವರು ಆಗಲಿ, ಕೊನೆ ನೋವಿನಲ್ಲಿದ್ದವ್ರು ಒಂದು ಶಕ್ತಿ ಬರಲಿ ಅಂತಕ್ಕಂಥ ಅವರು ಆಶೀರ್ವಾದ ಮಾಡಿದ್ದಾರೆ. ಅವರ ಆಶೀರ್ವಾದ ಯಾವಾಗ ಯಶಸ್ವಿ ಆಗುತ್ತೆ ನೋಡೋಣ. ಅಲ್ಲ ಸರ್, ಈಗ ಸಿದ್ದರಾಮಯ್ಯ ಮುಂದುವರೆದ್ರೆ ನಮ್ದೆಲ್ಲ ದಲಿತ ನಾಯಕರದೆಲ್ಲ ಬೆಂಬಲ ಇರುತ್ತೆ. ಇನ್ ಕೇಸ್ ಅವ್ರು ಮುಂದುವರಿಲಿಲ್ಲ ಅಂತಂದ್ರೆ ಈ 4 ವರ್ಷ ಒಬ್ರು ಯಾರಿಗೂ ಕೊಟ್ಟರು ನಾವು ಖುಷಿಯಾಗಿರ್ತೀವಿ, ದಲಿತರೇ CM ಆಗ್ಬೇಕು ಅಂತ ಬೇಡಿಕೆ ಇಡ್ತಿದ್ರು. ಅವ್ರ ಆಶೀರ್ವಾದ ರೀ, ಅವ್ರದ್ದು ಆಶೀರ್ವಾದ ಮಾಡಬಾರ್ದಾದ್ರೆ ಅವ್ರ ಆಶೀರ್ವಾದ ಮಾಡಿದರೆ ತಪ್ಪೇನಿದೆ. ಮತ್ತೆ ಇನ್ನೊಂದ್ ಕಡೆ ಯತೀಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸರ್. ಯತೀಂದ್ರ ಅವರು ಮತ್ತೆ ಹೇಳಿಕೆ ಕೊಟ್ಟಿದ್ದಾರೆ, ಸಿದ್ದರಾಮಯ್ಯ ನಮ್ಮಲ್ಲಿ ಯಾವುದೇ ಜಗಳ ಇಲ್ಲ, ಸಿದ್ದರಾಮಯ್ಯನವರೇ 5 ವರ್ಷ ಪೂರ್ಣ ಮಾಡ್ತಾರೆ, ಹೈಕಮಾಂಡ್ ಕೂಡ ಸ್ಪಷ್ಟವಾಗಿ ಹೇಳಿದೆ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅಂತೇಳಿ ನಮ್ಮ ನಾಯಕ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ, DK ಶಿವಕುಮಾರ್ ಹೈಕಮಾಂಡ್ ಅಂತ ಹೇಳ್ತಾರೆ. ಈ ರಾಜ್ಯದ ಆಗು ಹೋಗುಗಳ ಬಗ್ಗೆ ಮುಖ್ಯಮಂತ್ರಿಗಳನ್ನು ಮಾಡತಕ್ಕಂಥ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಸಾಗಿದ್ದಾರೆ. ಇಲ್ಲಿ ಏನು ಈ ರಾಜ್ಯದಲ್ಲಿ ಏನಿದೆ ಅನ್ನೋದೆಲ್ಲ ಬಲ್ಲವರಿದ್ದಾರೆ. ಶಾಸಕರ ಅಭಿಪ್ರಾಯ ಹೈಕಮಾಂಡ್ ವಿಚಾರ ಮಾಡಿಕೊಂಡು ಇಲ್ಲಿ ಮುಖ್ಯಮಂತ್ರಿಗಳನ್ನ ಕಂಟಿನ್ಯೂ ಮಾಡಬೇಕಾ ತೆಗಿಬೇಕಾ ಅಂತಕ್ಕಂಥದನ್ನ ಯಾರು ಹೇಳೋರು? ನಮ್ಮ ಮುಖ್ಯಮಂತ್ರಿಗಳು ಹೇಳ್ಯಾರ ಅಂದ್ರೆ ಹೈಕಮಾಂಡ್ ಅಂತ ಹೇಳಿದ್ದಾರೆ. ನಮ್ಮ ನಾಯಕ ಹೇಳಿದ್ದನ್ನೇ ನಾನೇ ಹೇಳ್ಬೇಕಾಗತ್ತೆ. ಈ ದಲಿತ ನಾಯಕರಲ್ಲಿ ಯಾರು ಆಗ್ಬೇಕಂತ ಹೇಳ್ತೀರಿ ಸರ್ ನೀವು? ಯಾರು ಆಗ್ಬೇಕಂತ ನಾನೇ ಮಾಡುದಿತ್ತ ನಿಮ್ ಮುಂದೆ ಹೇಳ್ಬಿಡ್ತಿದ್ದೆ, ನಾನು ಮಾಡಲ್ಲ. CLP ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.